ವಿಮಾನ ದುರಂತದಲ್ಲಿ ಸಂಬಂಧಪಟ್ಟಂತೆ A11 ಸೀಟ್ನಲ್ಲಿ ಕುಳಿತಿದ್ದಂತಹ ಓರ್ವ ಪ್ರಯಾಣಿಕ ಪಾರಾಗಿದ್ದಾರೆ. A11 ಸೀಟ್ನಲ್ಲಿ ಕುಳಿತಿದ್ದಂತಹ ಪ್ರಯಾಣಿಕ ರಮೇಶ್ ಪಾರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಎಮರ್ಜೆನ್ಸಿ ಡೋರ್ನಿಂದ ಜಿಗಿದು ಹೊರ ಬಂದಂತಹ ಮಾಹಿತಿ ಬರ್ತಾ ಇದೆ. 242 ಮಂದಿ ಪೈಕಿ ಓರ್ವ ಪ್ರಯಾಣಿಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗುಡ್ ನ್ಯೂಸ್. ಸಣ್ಣ ಪುಟ್ಟ ಗಾಯಗಳಿಂದ ಪ್ರಯಾಣಿಕ ರಮೇಶ್ ಪಾರಾಗಿದ್ದಾರೆ. A11 ಸೀಟ್ನಲ್ಲಿ ಕುಳಿತಿದ್ದಂತಹ ಓರ್ವ ಪ್ರಯಾಣಿಕ ಪಾರು. 242ರಲ್ಲಿ ಒಬ್ಬರು ಪಾರಾಗಿದ್ದಾರೆ. ರಮೇಶ್ ಅನ್ನುವಂಥ ಪ್ರಯಾಣಿಕ, ಭಾರತೀಯ ಪ್ರಯಾಣಿಕ, ಎಮರ್ಜೆನ್ಸಿ ಡೋರ್ನಿಂದ ಜಿಗಿದು ಹೊರ ಬಂದಂತಹ ಮಾಹಿತಿ ಬರ್ತಾ ಇದೆ. ಸಣ್ಣ ಪುಟ್ಟ ಗಾಯಗಳಾಗಿವೆ. ಆದರೆ 242 ಮಂದಿಯ ಪೈಕಿ ಒಬ್ಬ ಪ್ರಯಾಣಿಕ, ವಿಜುವಲ್ಸಲ್ಲಿ ನೋಡಬಹುದು ಅವರ ಫೋಟೋವನ್ನು. ಓರ್ವ ಪ್ರಯಾಣಿಕ, ಭಾರತೀಯ ಮೂಲದ ಪ್ರಯಾಣಿಕ ರಮೇಶ್ ಅನ್ನುವಂಥವರು ತುರ್ತು ದ್ವಾರ, ಎಮರ್ಜೆನ್ಸಿ ಡೋರ್ ಮುಖಾಂತರ ಹಾರಿ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ, ಬದುಕಿದ್ದಾರೆ. ಆದರೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗುಡ್ ನ್ಯೂಸ್. ಇಷ್ಟು ಡೆವಲಪ್ಮೆಂಟ್ಸ್ ಮಧ್ಯ 242 ಮಂದಿಯ ಮಧ್ಯ A11 ಸೀಟ್ನಲ್ಲಿ ಕುಳಿತಿದ್ದಂತಹ ಪ್ರಯಾಣಿಕ ರಮೇಶ್, ಭಾರತೀಯ ಮೂಲದ ಪ್ರಯಾಣಿಕ. ಗಾಡ್ಸ್ ಗ್ರೇಸ್, ಬಹುಶಃ ಇವರ ಆಯಸ್ಸು ಗಟ್ಟಿ ಇತ್ತು ಅಂತ ಅನ್ಸತ್ತೆ, ಅಥವಾ ಇವರ ಕುಟುಂಬಸ್ಥರ ಪ್ರಾರ್ಥನೆಗಳು ಇವರ ಜೊತೆ ಇತ್ತು ಅನ್ಸತ್ತೆ. A11 ಸೀಟ್ನಲ್ಲಿ ಕುಳಿತಿದ್ದಂತಹ ಪ್ರಯಾಣಿಕ ರಮೇಶ್ ತುರ್ತು ದ್ವಾರದ ಮುಖೇನ ಹಾರಿ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿವೆಯೇ ಹೊರತು ಯಾವುದೇ ಥರದ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಇಷ್ಟು ದೊಡ್ಡ ಘನಘೋರ ದುರಂತದಲ್ಲಿ 242 ಮಂದಿಯ ಪೈಕಿ ಓರ್ವ ಭಾರತೀಯ ಮೂಲದ ಪ್ರಯಾಣಿಕ, A11 ಸೀಟ್ನಲ್ಲಿ ಕುಳಿತಿದ್ದಂತಹ ಪ್ರಯಾಣಿಕ ರಮೇಶ್ ಅನ್ನುವಂಥವರು ಬದುಕುಳಿದಿದ್ದಾರೆ. ದೇವರ ದಯೆ ಇರಬಹುದು, ಅಥವಾ ಆಯಸ್ಸು ಗಟ್ಟಿ ಇತ್ತು ಅನ್ಸುತ್ತೆ ರಮೇಶ್ ಅವ್ರದ್ದು. ಎಮರ್ಜೆನ್ಸಿ ಡೋರಿಂದ ಹಾರಿ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ದುರಾದೃಷ್ಟವಶಾತ್ ಯಾವುದೇ ಥರದ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಸಣ್ಣ ಪುಟ್ಟ ಗಾಯಗಳಾಗಿವೆ ಅಷ್ಟೇ. ಯಾಕಂದರೆ ಈ ಥರದ ಉದಾಹರಣೆಗಳ ಬಹಳ ಕಮ್ಮಿ. ಎಮರ್ಜೆನ್ಸಿ ಡೋರ್ಸ್ ಅಂತ ನೋಡ್ತೀವಿ ಅಷ್ಟೇ ನಾವು. ಅದರಲ್ಲೂ ವಿಮಾನಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಎಮರ್ಜೆನ್ಸಿ ಡೋರಿಂದ ಹಾರಿ ಅಥವಾ ಪ್ಯಾರಾಚೂಟ್ ಮುಖಾಂತರ ಹಾರಿ ಬದುಕುಳಿದಿದ್ದು ಬಹಳ ವಿರಳ. ಆ ಥರದ್ರಲ್ಲಿ ಇಂದಿನ ಈ ಒಂದು ಘನಘೋರ ದುರಂತದಲ್ಲಿ, ಅಹಮದಾಬಾದ್ನಲ್ಲಾದಂಥ ಈ ಒಂದು ವಿಮಾನ ಪತನ ದುರಂತದಲ್ಲಿ, ಭಾರತೀಯ ಮೂಲದ ರಮೇಶ್, A11 ಸೀಟ್ನಲ್ಲಿ ತಮ್ಮ ಪ್ರಯಾಣವನ್ನು ಬೆಳೆಸಿದ್ರು ರಮೇಶ್, ಸಾವನ್ನೇ ಗೆದ್ದು ಬಂದಿದ್ದಾರೆ. ರಮೇಶ್, ಭಾರತೀಯ ಮೂಲದ ರಮೇಶ್ ಸಾವನ್ನೇ ಗೆದ್ದು ಬಂದಿದ್ದಾರೆ. ಯಾವುದೇ ಥರದ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಅವ್ರ ಟಿಕೆಟ್ ನೋಡಬಹುದು ನಾವು ವಿಜುವಲ್ಸಲ್ಲಿ. ರಮೇಶ್ ಸಾವನ್ನೇ ಗೆದ್ದು ಬಂದಿದ್ದಾರೆ. 242 ಮಂದಿಯ ಪೈಕಿ ಓರ್ವ ಭಾರತೀಯ ಮೂಲದ ಪ್ರಯಾಣಿಕ ರಮೇಶ್ ಎಮರ್ಜೆನ್ಸಿ ಡೋರ್ ಮೂಲಕ ಹಾರಿ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿವೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅದೃಷ್ಟವಶಾತ್, ನಾವು ದುರಾದೃಷ್ಟವಶಾತ್ ಮಿಕ್ಕಂಥ 241 ಮಂದಿ ಬಗ್ಗೆ ಹೇಳಿದ್ವಿ. ಅದೃಷ್ಟವಶಾತ್ 242ನೇ ಪ್ರಯಾಣಿಕ, ಭಾರತೀಯ ಮೂಲದ ರಮೇಶ್, ಟಿಕೆಟ್ ನೋಡಬಹುದು ವಿಜುವಲ್ಸಲ್ಲಿ. ಭಾರತೀಯ ಮೂಲದ ರಮೇಶ್ A11 ಸೀಟ್ನಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. ರಮೇಶ್ ಎಮರ್ಜೆನ್ಸಿ ಡೋರಿಂದ ಹಾರಿ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ವಿಜುವಲ್ಸಲ್ಲಿ ನೋಡಬಹುದು. ಓಡಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಸಣ್ಣ ಪುಟ್ಟ ಗಾಯಗಳಾಗಿವೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಮೇಶ್ ವಿಶ್ವಕುಮಾರ್, ಸಾವನ್ನೇ ಗೆದ್ದು ಬಂದಂತಹ ರಮೇಶ್ ವಿಶ್ವಕುಮಾರ್ ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ಒಂದು ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಅಹಮದಾಬಾದ್ನ ಘನಘೋರ ವಿಮಾನ ಪತನ ಪ್ರಕರಣದಲ್ಲಿ ಓರ್ವ ಭಾರತೀಯ ಮೂಲದ ಪ್ರಯಾಣಿಕ ರಮೇಶ್ ವಿಶ್ವಕುಮಾರ್ ಸಾವನ್ನೇ ಗೆದ್ದು ಬಂದಿದ್ದಾರೆ. ತುರ್ತು ದ್ವಾರದ ಮುಖೇನ ಹಾರಿ ಸಾವನ್ನ ಗೆದ್ದಿದ್ದಾರೆ. ಓಡಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿಜುವಲ್ಸಲ್ಲಿ ನೋಡಬಹುದು. ಸ್ವಲ್ಪ ಕುಂಠಿತಾ ಇದ್ದಾರೆ, ಗಾಯಗಳಾಗಿವೆ, ರಕ್ತಸ್ರಾವ ಆಗಿದೆ. ಬಟ್ ಸ್ಟಿಲ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಸಾವನ್ನೇ ಗೆದ್ದಿದ್ದಾರೆ. ಇದು ಏನು ಹೇಳ್ಬೋದು, ಒಂದು
ಪವಾಡ ಅಂತಾನೆ ಹೇಳ್ಬೋದು. ಯಾರು ಕೂಡ ಈ ಥರದನ್ನು ನಿರೀಕ್ಷೆ ಮಾಡಿರಲ್ಲ. ವಿಮಾನದಲ್ಲಿ ಬಸ್ಸಲ್ಲಿ ಅನ್ನುವಂಥದ್ದನ್ನೇ ನಾವು ಎಲ್ಲ ಒಂದು ಕಡೆ ಎಗರಿದ್ರೇನೆ ಒಂದಷ್ಟು ಏನೋ ಒಂದು ಆಗುತ್ತೆ. ಆದರೆ ವಿಮಾನ ಅಷ್ಟು ಹೈಟ್ನಲ್ಲಿರುತ್ತೆ. ಅಂಥದ್ರಿಂದ ಹಾರಿ ಎಮರ್ಜೆನ್ಸಿ ಡೋರ್ ಮೂಲಕ ಹಾರಿ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಸಾವನ್ನೇ ಗೆದ್ದು ಬಂದಿದ್ದಾರೆ ರಮೇಶ್ ವಿಶ್ವಕುಮಾರ್. 196 ಭಾರತೀಯರು ಸಾವನ್ನಪ್ಪಿದ್ರು ಅಂತ ಹೇಳಿದ್ವಿ. ಅಲ್ಲ, 195 ಭಾರತೀಯರು ಸಾವನ್ನಪ್ಪಿರುವಂಥದ್ದು. ಓರ್ವ ಭಾರತೀಯ ಮೂಲದ ಪ್ರಯಾಣಿಕ ರಮೇಶ್ ವಿಶ್ವಕುಮಾರ್ ಸಾವನ್ನೇ ಗೆದ್ದು ಬಂದಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿವೆ. ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ದೊಡ್ಡ ಅನಾಹುತದಿಂದ ಸಾವನ್ನು ಗೆದ್ದು ಬಂದಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೊಂದು ದೊಡ್ಡ ದುರಂತ, ನಮಗೆ ಶಾಕ್ ಆಗಿದೆ ಎಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇದು ಅತ್ಯಂತ ದುಃಖದ ವಿಚಾರ ಎಂದ ಮಲ್ಲಿಕಾರ್ಜುನ ಖರ್ಗೆ. ಮೃತರ ಕುಟುಂಬಕ್ಕೆ ಪಕ್ಷದಿಂದ ಅಗತ್ಯ ನೆರವನ್ನು ಒದಗಿಸುತ್ತೇವೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. सिटीजन्स भी थे। इंग्लैंड जाने वाली अहमदाबाद से जो लंदन जाने वाली फ्लाइट थी, जिसमें इंडियन और ब्रिटिश सिटीजन्स भी थे, ऐसा मैं सुना। और जहाँ कंट्री के कोई भी लोग होने दो, इसमें जो जिनका मृत्यु हुआ उन सबको मैं मेरा श्रद्धांजलि मैं देता हूँ और कंडोलेंस मैं करता हूँ उनका। और जो मरे हुए लोग हैं उसमें उनको सरकार जल्द से जल्द मदद करना चाहिए। और जो जीवित लोग हैं, जहाँ वो गिरा अपना विमान, उस एरिया के लोगों को भी मदद करना चाहिए। और जो अगर हॉस्टल है तो हॉस्टल में के बच्चों को भी मदद करना चाहिए। और हर एक जो वहाँ पर आज दुखी है और जो उनको सांत्वन करने के अलावा उनको फाइनेंशियली, मेडिकली सब कुछ मदद करना चाहिए। और हम भी ये कहा है कि सभी एनजीओस और इंक्लूडिंग कांग्रेस पार्टी के सभी नेता लोग इसमें शामिल होकर लोगों की इस घटना में इस घटना को संभालने में मदद करना, यही मेरा है। और एक है कि ये इस घटना की जांच होनी चाहिए और ख़ासकर सुप्रीम कोर्ट के जज, रिटायर्ड हो या सिटिंग हो, जो भी उचित समझे इसका निचोड़ क्या आएगा या किसका फॉल्ट है, ये बाहर निकलेगा। क्या पायलट का है, क्या कोई इंस्ट्रक्शन देने वाले की गलती है, क्या जो लोग दबाव में आके उस विमान को लेके चले, ये सब बाहर आ जाता है। इसीलिए ये इंक्वायरी